ಬಾಬಾ. ಅಜ್ಜಿ ಹಾಗಂದ್ರು ಅಂತ ಬೇಜಾರು ಮಾಡ್ಕೊಬಿಡ್ವಾ? ಬೇಜಾರೇನಿಲ್ಲ ಬಾಬಾ, ಮದನ್ ಮೇಲಿನ ಕೋಪಕ್ಕೆ ಬಾಯಿ ತಪ್ಪಿ ಕಿಡ್ನಾಪ್ ಅಂತ ಹೇಳ್ಬಿಟ್ಟೆ. ಬಾಯಿ ತಪ್ಪು ಹೇಳಿದ್ರು ಕರೆಕ್ಟಾಗಿ ಹೇಳಿದೀಯಾ ಬಾಬಾ. ಎಸ್, ನಿನ್ನ ಪ್ಲ್ಯಾನ್ ಚೆನ್ನಾಗಿದೆ. ಎಂಗೇಜ್ಮೆಂಟ್ ತಪ್ಪಿಸ್ಬೇಕು ಅಂದರೆ ನಮಗಿರೋದು ಇದೊಂದೇ ದಾರಿ. ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಬಾಬಾ? 100%. ನಾವು ಮದನ್ನ ಕಿಡ್ನಾಪ್ ಮಾಡ್ತಿದ್ದೀವಿ. ಆದರೆ ಅದು ಹೇಗೆ? ನಮಗೆ ಕಿಡ್ನಾಪ್ ಬಗ್ಗೆ ಏನೂ ಗೊತ್ತಿಲ್ಲ, ಯೋಚನೆ ಮಾಡಬೇಕಾಗತ್ತೆ. ಹೀಗೆ ಮಾಡೋಣ. ಸರಿ ಬಾಬಾ, ನಾನು ಈಗಲೇ ಹೋಗಿದ್ದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ರವಿ, ಏನೋ ಮಗ ವಿಷಯ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ. ನಾಳೆ ಆ ಮದನ್ನ ಕಿಡ್ನಾಪ್ ಮಾಡಬೇಕು ಅಂತಿದ್ದೀನಿ, ನೀವೆಲ್ಲ ನನಗೆ ಹೆಲ್ಪ್ ಮಾಡ್ತೀರಾ? ಏನು ಕಿಡ್ನಾಪ? ಅದು ಮದನ್ನ? ನಿಮಗೆ ತಲೆಗಿಲೆ ಕೆಟ್ಟಿದ್ಯಾನೋ? ಅದೆಷ್ಟು ರಿಸ್ಕು ಗೊತ್ತೇನದೇ? ರಿಸ್ಕೋ ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕ ಬಾವನ ಜೀವನ ಚೆನ್ನಾಗಿರ್ಬೇಕು ಅಂದರೆ ಆ ಮದನ್ನ ನಾನು ನಾಳೆ ಕಿಡ್ನಾಪ್ ಮಾಡಲೇಬೇಕು. ಇದೇನು ರವಿ ಮದನ್ನ ಕಿಡ್ನಾಪ್ ಮಾಡಬೇಕು ಅಂತ ಹೇಳ್ದಂಗಿತ್ತಲ್ಲ? ನೋಡಿ ರವಿ, ನಿನ್ನ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ. ನಿಮ್ಮ ಅಕ್ಕ ಬಾವನ ಕತೆ ಎಲ್ಲ ನಮ್ಗೆ ಗೊತ್ತು, ಆದರೆ ಇದು ತುಂಬ ಅತಿ ಆಯ್ತು ಕಣೋ. ನಾನು ಭಾವ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ನೋಡಿದ್ದೀವಿ. ಈ ಎಂಗೇಜ್ಮೆಂಟ್ ತಪ್ಪಿಸ್ಬೇಕು ಅಂದರೆ ನಮಗಿರೋ ದಾರಿ ಇದೊಂದೇ. ಅಕ್ಕ ಕುತ್ತಿಗೆ ಚಾಚ್ಕೊಂಡು ರೆಡಿಯಾಗಿದ್ರೆ ತಮ್ಮ ಕುತ್ತಿಗೆ ಕುಯ್ಯೋ ಕೆಲಸ ಮಾಡ್ತಿದ್ದಾನಲ್ಲ. ಪೊಲೀಸ್ ಕೇಸ್ ಆಗುತ್ತೋ ಇನ್ನೊಂದಾಗುತ್ತೋ ನನಗೆ ಗೊತ್ತಿಲ್ಲ. ನಾಳೆ ಆ ಮದನ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಶೇಖ್ರೆ, ನಿನಗೂ ನನ್ನಾಗೆ ಒಬ್ಳು ಅಕ್ಕ ಇದ್ದಾಳೆ. ಅವಳಿಗೂ ಹಳೇದೆಲ್ಲ ಮರ್ತೋಗಿ ಮದನ್ ಥರ ಒಬ್ಬ ಲೋಫರ್ ಬಂದು ನಂಬಿಸಿ ಮೋಸ ಮಾಡಿ ಎಂಗೇಜ್ಮೆಂಟ್ ಮಾಡ್ಕೋತೀನಿ ಅಂದಿದ್ರೆ ಏನು ಮಾಡ್ತಿದ್ದೆ? ಸಾಯಿಸ್ಬಿಡ್ತಾ ಇದ್ದ ಮಗ. ಅದೇ ಕೆಲಸ ಈಗ ನಾನು ಮಾಡಕ್ಕೆ ಹೊರಟಿರೋದು.